ಕೆ ಶಿವಕುಮಾರ್ ಅವರ ಈ ಒಂದು ಶಿಸ್ತು ಇರ್ಬೋದು, ಅನಿವಾರ್ಯತೆ ಇರ್ಬೋದು, ಮುಂದಿನ ಚುನಾವಣೆ ದೃಷ್ಟಿಯಿಂದ ಅವರ ಅಗತ್ಯತೆ ಇರ್ಬೋದು, ಇದೆಲ್ಲವೂ ರಾಹುಲ್ ಗಾಂಧಿ ಅವರಿಗೆ ಕಡಿಮೆ ಆಗಿದೆ ಸರ್, ಅಂದ್ರೆ ಪೂರ್ಣ ಮಟ್ಟದಲ್ಲಿ, ಅಥವಾ ಯಾರಾದ್ರೂ ಬ್ಯಾರಿಕೇಡ್ ಆಗಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ? ನೋಡಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು, ಎಲ್ಲ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಅವರು ಚಿಂತನೆಗಳನ್ನ ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಚಿಂತನೆಯನ್ನ ಮಾಡಬೇಕು. ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ ಟಿವಿ ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗ್ಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಬ್ರು ಯಾರೋ ಚೇರ್ಮನ್ ಆಗ್ಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಆ ವಿಶ್ವಾಸ ನಮಗಿದೆ. ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ನಂಬಿಕೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರಿ, ಯಾಕೋ ಕೊಟ್ಟ ಮಾತು ಈ ನಂಬಿಕೆ ಯಾವುದು ಈಡೇರ್ತಾ ಇಲ್ವಾ? ನಾನು ಹೇಳಿದ್ನಲ್ಲ, ಅಲ್ಲ, ನಾ ಹೇಳಿದ್ನಲ್ಲಪ್ಪ.